ಕೇಂದ್ರಕ್ಕೂ ತಲುಪಿದ ಕವಿತಾಳ ಪೊಲೀಸ್ ಠಾಣೆಯ ಲಾಠಿ ಶಬ್ದ. ಆರಕ್ಷಕರೆಂದರೆ ಭಯಪಟ್ಟು ಮಾರುದೂರ ಓಡುವ ಕಾಲವದೊಂದಿತ್ತು. ಆರಕ್ಷಕ ಠಾಣೆಯ ಮೆಟ್ಟಿಲೇರುವುದು ಅಪರಾಧ. ಪೊಲೀಸರು ಊರೊಳಗೆ ಬಂದರೆಂದರೆ ಯಾರೋ ತಪ್ಪು ಮಾಡಿರಬೇಕು ಎಂದು ತಪ್ಪು ಮಾಡಿದವರಿಗಿಂತ ತಪ್ಪು ಮಾಡದಿರುವವರೇ ಹೆಚ್ಚು ಹೆದರಿಕೊಳ್ಳುತ್ತಿದ್ದರು. ಆದರೀಗ ಕಾಲ ಬದಲಾಗಿದೆ. ಪೊಲೀಸರೆಂದರೆ ಗೆಳೆಯರಂತಾಗಿದ್ದಾರೆ. ಅವರು ಜನಸ್ನೇಹಿಯಾಗಿದ್ದಾರೆ. ಬಾಯ್ಬಿಟ್ಟರಾಯ್ತು ಹೊಲಸು ಶಬ್ದಗಳೇ ಎಂಬ ಮಾತು ಮರೆಯಾಗುತ್ತಿದೆ. ಇವರು ಕಾನೂನಿನ ಪಾಲಕರಲ್ಲ. ಅಧಿಕಾರ, ಹಣ, ಜಾತಿ ಇದ್ದವರ ರಕ್ಷಕರು. ಎಲ್ಲಾ ಮುಗಿದ ಮೇಲೆ ಪೊಲೀಸರು ಬರುತ್ತಾರೆ ಎಂಬ ಮಾತುಗಳು ಧ್ವನಿ ಕಳೆದುಕೊಳ್ಳುತ್ತಿವೆ. ಅತ್ಯಾಧುನಿಕ ತಂತ್ರಜ್ಞಾನ, ಜನರೊಳಗೊಂದಾಗಿ ಕಾರ್ಯಾಚರಣೆ ಮಾಡುವ ಹೊಸ ವಿಧಾನ, ನೋವಿಲ್ಲದೆ ಇಂಜೆಕ್ಷನ್ ಮಾಡುವ ಡಾಕ್ಟರರಂತೆ ಎಲ್ಲರಿಗೂ ಪ್ರಿಯವಾಗಿದ್ದಾರೆ. ಅದಕ್ಕೆಂತಲೇ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲ್ಲೂಕಿನ ಕವಿತಾಳ ಪೊಲೀಸ್ ಠಾಣೆ ಕೇಂದ್ರ ಗೃಹ ಸಚಿವಾಲಯದಿಂದ ಆಯ್ಕೆ ಮಾಡುವ 2025ನೇ ಸಾಲಿನ ಅತ್ಯುತ್ತಮ ಠಾಣೆಗಳ ಪಟ್ಟಿಯಲ್ಲಿ 3ನೇ ಸ್ಥಾನ ಪಡೆದಿದೆ. ದೇಶದ 78 ಆರಕ್ಷಕ ಠಾಣೆಗಳು ಈ ಸ್ಪರ್ಧೆಯಲ್ಲಿದ್ದವು. ಅದರಲ್ಲಿ ಕರ್ನಾಟಕದಿಂದ ಬಳಗಾನೂರಿನ ಆರಕ್ಷಕ ಠಾಣೆ ಮತ್ತು ಕವಿತಾಳ ಆರಕ್ಷಕ ಠಾಣೆಗಳು ಇದ್ದವು. ಅದರಲ್ಲಿ ಕವಿತಾಳ ಆರಕ್ಷಕ ಠಾಣೆ ಆಯ್ಕೆಯಾಗುವ ಮೂಲಕ ಬಳಗಾನೂರು ಠಾಣೆಯನ್ನು ಹಿಂದಿಕ್ಕಿ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಠಾಣೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. ದೂರುಗಳಿಗೆ ಕ್ಷಿಪ್ರಗತಿಯಲ್ಲಿ ಸ್ಪಂದನೆ, ಜಾತಿನಿಂದನ ಪ್ರಕರಣಗಳ ಬಗ್ಗೆ ಮುತುವರ್ಜಿ, ಮೂಲಭೂತ ಸೌಲಭ್ಯಗಳ ಒದಗಿಸುವಿಕೆ, ಉತ್ತಮ ವಾತಾವರಣ, ಮಕ್ಕಳ ಮೇಲಿನ ದೌರ್ಜನ್ಯ ತಡೆ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆ, ಆರಕ್ಷಕರ ಉತ್ತಮ ವರ್ತನೆ, ಸ್ವಚ್ಛತೆ, ಬಾಲ್ಯ ವಿವಾಹ ತಡೆಯಂತಹ ಹಲವು ಮಾನದಂಡಗಳ ಆಧಾರದ ಮೇಲೆ ಇದು ದೇಶದ ಟಾಪ್ 3 ಠಾಣೆಗಳಲ್ಲಿ ಒಂದಾಗಿದೆ. ದೆಹಲಿಯ ಘಾಜಿಪುರ್ ಆರಕ್ಷಕ ಠಾಣೆ ಪ್ರಥಮ ಸ್ಥಾನ ಪಡೆದರೆ, ಅಂಡಮಾನ್ ನಿಕೋಬಾರ್ದ ಪೆಹರ್ಗಾನ್ ಆರಕ್ಷಕ ಠಾಣೆ 2ನೇ ಸ್ಥಾನ ಮತ್ತು ಕರ್ನಾಟಕದ ರಾಯಚೂರು ಜಿಲ್ಲೆಯ ಕವಿತಾಳ ಆರಕ್ಷಕ ಠಾಣೆ 3ನೇ ಸ್ಥಾನ ಪಡೆಯುವ ಮೂಲಕ ದೇಶದ ಅತ್ಯುತ್ತಮ ಠಾಣೆಗಳ ಪಟ್ಟಿಯನ್ನು ಸೇರಿದೆ. ಈ 3 ಠಾಣೆಗಳಿಗೆ ನವೆಂಬರ್ 28ರಂದು ಛತ್ತೀಸ್ಗಢದ ರಾಯಪುರದ ಐಎಂನಲ್ಲಿ ನಡೆದ ಡಿಜಿಎಸ್ಪಿ ಮತ್ತು ಐಜಿಎಸ್ಪಿಗಳ ಸಮ್ಮೇಳನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದ್ದಾರೆ. ಈ ಸಾಧನೆ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗಷ್ಟೇ ಅಲ್ಲ, ಇಡೀ ಕರುನಾಡಿನ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ. ದಕ್ಷ, ಪ್ರಾಮಾಣಿಕ, ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ಮಾಡುವವರು ಎಲ್ಲೇ ಇದ್ದರೂ ದೇಶವೇ ಗುರುತಿಸಿ ಗೌರವಿಸುತ್ತದೆ ಎಂಬ ಮಾತಿಗೆ ಕವಿತಾಳ ಆರಕ್ಷಕ ಠಾಣೆ ಮತ್ತು ಅಲ್ಲಿನ ಸಿಬ್ಬಂದಿಗಳು ನಿದರ್ಶನವಾಗಿದ್ದಾರೆ. ಇವರ ಈ ಸಾಧನೆ ರಾಜ್ಯದ ಉಳಿದ ಠಾಣೆಗಳ ಸಿಬ್ಬಂದಿಗಳಿಗೆ ಮಾದರಿಯಾಗಬೇಕಾಗಿದೆ. ಯಾವ ಅಧಿಕಾರದ, ಹಣದ, ತೋಳ್ಬಲದ ಗುಲಾಮರಾಗದೆ ನೊಂದು, ಬೆಂದು, ಬಸವಳಿದು ಬಂದವರಿಗೆ ರಕ್ಷಣೆ ನೀಡಿ ನ್ಯಾಯ ಕೊಡಿಸುವ ಕೆಲಸವಾದರೆ ಕರುನಾಡು ನಿಜಕ್ಕೂ ಸುಭಿಕ್ಷೆಯಿಂದ ಇರಲು ಸಾಧ್ಯವಾಗುತ್ತದೆ ಎಂಬ ಸಂದೇಶವನ್ನು ಇಡೀ ದೇಶಕ್ಕೆ ರವಾನಿಸುತ್ತಿದೆ. ಈ ಸಾಧನೆಗೆ ಕರ್ನಾಟಕದ ಡಿಜಿ, ಐಜಿಪಿಎಂಎ ಸಲೀಂ ಮತ್ತು ರಾಯಚೂರು ಎಸ್ಪಿ ಪುಟ್ಟಮಾದಯ್ಯರವರು, ಕವಿತಾಳ ಠಾಣೆಯ ದಿಬ್ಬಂದಿ, ಪಟ್ಟಣದ ಸಾರ್ವಜನಿಕರು ಶುಭಕಾಮನೆಗಳನ್ನು ತಿಳಿಸಿದ್ದಾರೆ. ಸ್ಟೋರಿ ಸುರೇಶ ಬಳಗಾನೂರು. महोदय से पुरस्कार ग्रहण करें। तीसरे स्थान पर थाना कवितल रायचूर कर्नाटका से थाना प्रभारी निरीक्षक श्री गुरुचंद्र यादव। दूसरे स्थान पर थाना पहरगांव दक्षिण अंडमान से थाना प्रभारी निरीक्षक